ಒಳ ಮೀಸಲಾತಿಯ ಜಾರಿಯ ಬಗ್ಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾದಿಗ ಮತ್ತು ಉಪಜಾತಿಗಳ ಒಕ್ಕೂಟಗಳ ವತಿಯಿಂದ 14ನೇ ತಾರೀಕು ರಾಜ್ಯ ಸರ್ಕಾರವನ್ನು ಒಳ ಮೀಸಲಾತಿಯನ್ನು ಜಾರಿಯಾಗಬೇಕಂತೇಳಿ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೂ ನಾಳೆ 14ನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರ ವಿಧಾನ ಪರಿಷತ್ತಿನ ಮನೆ ಮುಂಭಾಗದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕು ಬೆಳಗಾವಿಯಲ್ಲಿ ಅಂತೇಳಿ ಒತ್ತಾಯವನ್ನು ಮಾಡಿ ಎಲ್ಲ ಸಮುದಾಯದ ಸಂಘಟನೆಯ ಪ್ರಮುಖರು ತಮಟೆ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ರಾಜ್ಯದ ಎಲ್ಲ ಸಮುದಾಯದ ಬಂಧುಗಳು, ಮಾದಿಗ ಉಪಜಾತಿಯ ಬಂಧುಗಳು, ಹೋರಾಟಗಾರರು, ಎಲ್ಲ ಯುವಶಕ್ತಿ ರಾಜ್ಯದ ಶಾಸಕರನ್ನು, ಮಂತ್ರಿಗಳನ್ನು, ವಿಧಾನ ಪರಿಷತ್ ಸದಸ್ಯರನ್ನು ಈ ಸದನದಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕಂತೇಳಿ ತಾವೆಲ್ಲ ಒತ್ತಾಯ ಮಾಡಬೇಕಂತೇಳಿ ಇವತ್ತಿನ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಹೈವಳಿಯವರಿದ್ದಾರೆ, ಮತ್ತಿಮಡವರಿದ್ದಾರೆ, ಹನುಮಂತಪ್ಪನವರಿದ್ದಾರೆ, ಅನಂತ್ ಅವರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಅನೇಕ ಮುಖಂಡರ ಮುಖಾಂತರ ಹಕ್ಕೊತ್ತಾಯನ ಮಾಡ್ತಾ ಇದ್ವಿ. ನಿನ್ನೆ ಸದನದಲ್ಲಿ ನಮ್ಮ ಶಾಸಕರು ಯತ್ನಾಳ್ ಅವರು ಒಳ ಮೀಸಲಾತಿಯ ಬಗ್ಗೆ ಯಾಕೆ ಜಾರಿ ಮಾಡಲಿಲ್ಲ ಪ್ರಸ್ತಾವವನ್ನು ಮಾಡಿದ್ದಾರೆ. ಪ್ರಸ್ತಾವ ಮಾಡೋ ಸಮಯದಲ್ಲಿ ಸದನದಲ್ಲಿ ನಮ್ಮ ನರೇಂದ್ರ ಸ್ವಾಮಿರವರು, ನಮ್ಮ ಕುಮಾರಿ ನಯನಾ ಮೋಟಮ್ಮನವರು, ಮಂತ್ರಿಗಳು ಒಳ ಮೀಸಲಾತಿ ಅಂತ ಚರ್ಚೆಯನ್ನು ಮಾಡುವ ಅಧಿಕಾರ ಯತ್ನಾಳ್ ಅವ್ರಿಗಿಲ್ಲ, ಒಳ ಮೀಸಲಾತಿಯ ಬಗ್ಗೆ ತಾವು ಮಾತಾಡಬಹುದಂಥ ಪದವನ್ನು ಉಪಯೋಗ ಮಾಡಿದ್ದಾರೆ. ಬಹುಶಃ ಒಳ ಮೀಸಲಾತಿಯ ಬಗ್ಗೆ ಅನೇಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿಯ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ 3 ದಶಕಗಳ ಹೋರಾಟ ಇದೆ. ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಶೋಷಿತರಲ್ಲಿ ಅತಿ ಶೋಷಿತರಾಗಿರ್ತಕ್ಕಂಥ ಸಮಾಜ, ಮಾದಿಗ ಸಮಾಜ ಕರ್ನಾಟಕ ರಾಜ್ಯದಲ್ಲಿದೆ. 75 ವರ್ಷಗಳ ಈ ದೇಶದ ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಅನೇಕ ಯೋಜನೆಗಳು ಜಾರಿ ಆಗಿದ್ದನ್ನು ಸಹ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ಈ ಸಮಾಜ ರಾಜ್ಯದ ಯೋಜನೆಯ ಸವಲತ್ತುಗಳನ್ನು ಪಡೆಯೋಕ್ಕಾಗಲಿಲ್ಲ. ರಾಜ್ಯದ ಅನೇಕ ನೇಮಕಾತಿಗಳ ಉದ್ಯೋಗವನ್ನು ಪಡೆಯೋಕ್ಕಾಗಲಿಲ್ಲ. ಎಲ್ಲ ಮೀಸಲಾತಿಗಳಲ್ಲಿ ವಂಚಿತರಾಗ್ತೀವಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ದಕ್ಷಿಣ ಅನೇಕ ರಾಜಕೀಯ ಪಕ್ಷಗಳು ಮೀಸಲಾತಿಯನ್ನು ಕೊಡುವ ಅಧಿಕಾರ ಸಂವಿಧಾನದಲ್ಲಿ ಅಡಕ ಆಗಲಿಲ್ಲ. ಈ ವರ್ಗ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ಸಂವಿಧಾನದಲ್ಲಿ ಅವಕಾಶ ಸಿಗೋದಿಲ್ಲ ಅಂತೇಳಿ ಎಲ್ಲರನ್ನೂ ಮ್ಯಾಂಡೇಟ್ ಕೊಡ್ತಾ ಇದ್ರು. ಆದರೆ ಆರ್ಟಿಕಲ್ 341 ಬಗ್ಗೆ ಸಂತೋಷ್ ಹೆಗಡೆಯವರ ಜಡ್ಜ್ಮೆಂಟ್ ಅಬಾಧಿತ ಅಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ. ನಮ್ಮ ಅರುಣ್ ಮಿಶ್ರಾರ್ ಅವರು ಪಂಜಾಬ್ ವರ್ಸಸ್ ದೇವೇಂದ್ರನಾಥ್ ಕೇಸಲ್ಲಿ ಒಳ ಮೀಸಲಾತಿ ನೀಡಲಿಕ್ಕೆ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟ ನಂತರ ಆಗಸ್ಟ್ 1ರಂದು ಲಾರ್ಜರ್ ಬೆಂಚ್ ಸುಪ್ರೀಂ ಕೋರ್ಟಲ್ಲಿ ಈ ದೇಶದ ಎಲ್ಲ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರ ಇದೆ, ಕೇಂದ್ರದ ಯಾವುದೇ ಸರ್ಕಾರದ ಅನುಮತಿ ಅವಶ್ಯಕತೆ ಇಲ್ಲ, ನ್ಯಾಯಾಲಯಗಳ ಅನುಮತಿ ಇಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟ ನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಗೆ ಮೊದಲು ಒಳ ಮೀಸಲಾತಿಯನ್ನು ಈ ಸಮಾಜಕ್ಕೆ ಜಾರಿ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಅನ್ನೋ ಪದವನ್ನು ಹೇಳಿದ ನಂತರ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ಟಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದರು. 1.5 ವರ್ಷ ಆಯಿತು, ಅದ್ರ ಬಗ್ಗೆ ಯಾವುದೇ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗಲಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಸ್ಟ್
1ನೇ ತಾರೀಕು ಕೊಟ್ಟ ನಂತರ ಇವತ್ತಿಗೆ ಆಗಸ್ಟ್ 1ನೇ ತಾರೀಕು ಕೊಟ್ಟ ನಂತರ 134 ದಿನ ಆಗಿದೆ. 134 ದಿನ ಆಗಿದೆ ಜಡ್ಮೆಂಟ್ ನೀಡಿ, 4.5 ತಿಂಗಳಾಗಿದೆ. ಇವತ್ತಿಗೂ ಆಶಾದಾಯಕವಾದಂಥ ಚರ್ಚೆಗಳು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಆಗ್ತಾ ಇಲ್ಲ. ಆದ್ದರಿಂದ ಆಮೇಲೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದರು, ಒಳ ಮೀಸಲಾತಿ ಜಾರಿ ಆಗೋರ್ಗು ಯಾವುದೇ ನೇಮಕಾತಿ ಆದೇಶವನ್ನು ಮಾಡಬಾರದು ಅಂತೇಳಿ. ಆದರೂ ಈ ರಾಜ್ಯದ ನಮ್ಮ ಗೃಹ ಸಚಿವರು ಒಳ ಮೀಸಲಾತಿ ಜಾರಿಗನ್ನು ಪಕ್ಕಕ್ಕೆ ಸರಿದು ಎಲ್ಲ ನೇಮಕಾತಿಗಳನ್ನು ಮಾಡ್ಕೊಬೇಕಾಗಿ ಬರ್ತದೆ ಅಂತ ಪದವನ್ನು, ಆ ಕಡತವನ್ನು ಮಣಿಸಿದೀವಿ ಅಂತ ಪದವನ್ನು ಹೇಳಿದ್ದೇನೆ. ಈ ರಾಜ್ಯದ ಹೋಮ್ ಮಿನಿಸ್ಟ್ರಿಗೆ ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇವೆ. ನಾವು ಈ ರಾಜ್ಯದ ಮಾದಿಗ ಒಕ್ಕೂಟಗಳ ಪರವಾಗಿ ಒಳ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ. ನೀವು ಇನ್ ಡೀಟೇಲ್ ಅನ್ನೋ ಜಡ್ಮೆಂಟನ್ನು, ಅರುಣ್ ಮಿಶ್ರಾ ಅವರ ಜಡ್ಮೆಂಟನ್ನು ನೋಡಿರ್ಬೋದು. ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ಸಮಾಜಕ್ಕೆ 75 ವರ್ಷಗಳ ಆಡಳಿತದಲ್ಲಿ ಸರ್ಕಾರಿ ಯೋಜನೆಗಳು ಮೀಸಲಾತಿ ಪಡೀಲಿಕ್ಕಂತಕ್ಕಂಥ ಈ ಸಮಾಜಗಳಿಗೆ ಮುಖ್ಯವಾಹಿನಿಯಲ್ಲಿ ತರೋದಕ್ಕೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಸಮುದಾಯಗಳಿಗೆ ಮುಖ್ಯವಾಹಿನಿ ತರೋದಕ್ಕೆ ವಿಶೇಷವಾದಂಥ ಸವಲತ್ತುಗಳನ್ನು, ವಿಶೇಷವಾದಂಥ ಯೋಜನೆಗಳನ್ನು, ವಿಶೇಷವಾದ ಮೀಸಲಾತಿಯನ್ನು ಕೊಡುವ ಜವಾಬ್ದಾರಿ ಆಯಾ ರಾಜ್ಯಗಳದ್ದು ಅಂತ ಆದೇಶ ಆಗಿರೋದ್ರಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನೀವು ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿರೋದು ಕಾಲಹರಣ ಮಾಡೋದಕ್ಕೆ. ಆದ್ದರಿಂದ ನಾವು ಒತ್ತಾಯ ಮಾಡ್ತೇವೆ, ಏಕಸದಸ್ಯ ವಿರುದ್ಧ ದಶಾಂಶಗಳನ್ನು, ಇಂಪೀರಿಯಲ್ ಡೇಟಾವನ್ನು ಪಡಿಬೇಕಂತ ಹೇಳ್ತೀರಾ, ಹೌದು, ಇಂಪೀರಿಯಲ್ ಡೇಟಾ ಕೊಡಬೇಕು. ಅಥವಾ ಜಸ್ಟಿಸ್ ಸದಾಶಿವ ಆಯೋಗದಲ್ಲಿ ಎಲ್ಲ ಡೀಟೇಲ್ ಇಂಪೀರಿಯಲ್ ಡೇಟಾ ಇತ್ತು ಮತ್ತು ಕಾಂತರಾಜ್ ಆಯೋಗದ ವರದಿಯಲ್ಲೂ ಸಹ ಎಲ್ಲ ದಶಾಂಶಗಳ ವಿಚಾರಗಳಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೇನೆ, ನೀವು ಈಗಾಗಲೇ ಆದೇಶ ಮಾಡಿ 1.5 ತಿಂಗಳಾಗಿದೆ, ಯಾವುದೇ ಸವಲತ್ತು ಕೊಡಲಿಲ್ಲ. ನಾನು ಈ ಒಂದು ನಾಳೆ 14ನೇ ತಾರೀಕು ನಡೆಯುವಂಥ ಹಕ್ಕೊತ್ತಾಯ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ, ಈ ರಾಜ್ಯದ ಮತ್ತು ಎಲ್ಲ ಜಿಲ್ಲೆಗಳ ಎಲ್ಲ ಮಾದಿಗ ಸಮುದಾಯದ ಬಂಧುಗಳು ಭಾಗವಹಿಸಿ, ಉಪಜಾತಿಗಳು ಭಾಗವಹಿಸಿ ನಮ್ಮ ರಾಜ್ಯ ಸರ್ಕಾರವನ್ನು ಹಕ್ಕೊತ್ತಾಯ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಮನವಿ ಮಾಡ್ತೇನೆ. ತಮಗೊಂದು ಗಮನಕ್ಕೆ ತರ್ತಾನೆ, ಹರಿಯಾಣದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಸ್ಟೇಟ್ಮೆಂಟ್ ಕೊಟ್ಟಂಥ ಆ ಹರಿಯಾಣದ ಸರ್ಕಾರ ಬಂದಂಥ ಮೊದಲನೇ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಒಳ ಮೀಸಲಾತಿಯನ್ನು ಕೊಟ್ಟಿದ್ದರು. ನಾವು 25,000ಕ್ಕೂ ಹೆಚ್ಚು ಮಂದಿ 14ನೇ ತಾರೀಕು ನಮ್ಮ ಎಲ್ಲಿ ಜಾಗದು ಮಾಲಿನಿ ಸಿಟಿ ಮೈದಾನದಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆದಂಥ ನಮ್ಮ ಗೋವಿಂದ ಕಾರಜೋಳ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮಾದರಿ ಚೆನ್ನಯ್ಯ ಪೀಠದ ಗುರುಗಳಾಗಿದ್ದಂಥ ಮಾದರಿ ಚೆನ್ನಯ್ಯ ಸ್ವಾಮೀಜಿಗಳು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಸ್ವಾಮೀಜಿಗಳು ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳು ಸಹ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಒತ್ತಾಯ ಮಾಡಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.